ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕೃಷಮ್ ಸ್ಯಾರೀಸ್ ವೀವರ್ ಟು ಕಸ್ಟಮರ್. ಫ್ಯಾಕ್ಟ್ರಿ ರೇಟ್ಸಲ್ಲಿ ನಾವು ನಿಮಗೆ ಸೀರೆ ಕೊಡ್ತೀವಿ. ಹೊಸ ಸ್ಟಾಕ್ ತರಿಸಿದ್ದೀವಿ, ಒಂದು ಅರೌಂಡ್ 600 ಸ್ಯಾರೀಸ್. ನಿಮಗೆ ನಾವು ಕ್ವಾಂಟಿಟಿ ಎಷ್ಟಾದ್ರೂ ತರಿಸ್ಬೋದು, ಆದರೆ ಕನ್ಸ್ಯೂಮ್ ಮಾಡಬೇಕಲ್ಲ ನೀವು ಕಸ್ಟಮರ್ಸು. ಹಾಗಾಗಿ ಒಂದು 600 ಸ್ಯಾರೀಸ್ ತರಿಸಿದ್ದೀವಿ, ಸ್ಟಾಕ್ ಇದೆ. ನಿಮ್ಗೆ ಒಂದೊಂದು ತೋರಿಸ್ತಾ ಬರ್ತೀನಿ, ನಾನು ರೇಟ್ಸು ಹೇಳ್ತೀನಿ. ಫ್ಯಾಕ್ಟ್ರಿ ರೇಟ್ಸ್ ಇವೆಲ್ಲ ನಿಮಗೆ ಔಟ್ಸೈಡ್ ಪ್ರೈಸ್ ಚಾಲೆಂಜ್, ಯಾರೂ ಇಷ್ಟು ಕಮ್ಮಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ವೀವರ್ಸ್ ಡೈರೆಕ್ಟ್ ಫ್ಯಾಕ್ಟ್ರಿಯಲ್ಲಿ ಏನು ರೇಟ್ ಇದೆ ಆ ರೇಟ್ಗೆ ಕೃಷಮ್ ಸ್ಯಾರೀಸ್ ಕಸ್ಟಮರ್ಸ್ಗೆ ನಿಮಗೆ ಪ್ರೊವೈಡ್ ಮಾಡೋಕ್ಕೆ ಕೃಷಮ್ ಸ್ಯಾರೀಸ್ ಅನ್ನೋದು ಒಂದು ಬಿಸ್ನೆಸ್, ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ. ನೀವು ನೋಡ್ಬೋದು, ನಿಮಗೆಲ್ಲ ತೋರಿಸ್ತಾ ಬರ್ತೀನಿ ನಾನು. ಓಕೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕೃಷಮ್ ಸ್ಯಾರೀಸ್ ವೀವರ್ ಟು ಕಸ್ಟಮರ್. ನಾವು ಫ್ಯಾಕ್ಟ್ರಿ ರೇಟ್ಸಲ್ಲಿ ಸೀರೆ ಕೊಡ್ತೀವಿ. ನಾನು ಹೇಳಿದ್ನೆಲ್ಲ ನಿಮ್ಗೆ ಸ್ಟಾಕ್ ತೋರಿಸ್ತೀನಿ ಅಂತ. ಇವೆಲ್ಲ ಒಂದು 400 ಸೀರೆ ಇದೆ, 400 ಸ್ಯಾರೀಸ್ ಇದೆ, ತರಿಸಿದ್ದೀವಿ. ನೋಡ್ಬೋದು, ಫ್ಯಾಕ್ಟ್ರಿಯಿಂದನೇ ಬಂದಿದೆ ನಿಜವಾಗ್ಲೂ. ಅದಕ್ಕೆ ಇದ್ರ ಮೇಲೆ ಸ್ಯಾರಿ ಮೇಲೆಲ್ಲ ಕವರು ಬಾಕ್ಸ್ ಎಲ್ಲ ಇರಲ್ಲ. ಯಾಕಂದರೆ ಫ್ಯಾಕ್ಟ್ರಿ ಅವನು ಅದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಅದೆಲ್ಲ ಹೋಲ್ಸೇಲರ್ ರೀಟೇಲರ್ ಮಾಡೋ ಕೆಲಸ. ಸೀರೆಗೆಲ್ಲ ಕವರ್ ಹಾಕೋದು, ಬಾಕ್ಸ್ ಹಾಕೋದು, ಒಂದು ಪೋಸ್ಟ್ ಕಾರ್ಡ್ದು ಸ್ಟಿಕ್ಕರ್ ಇದು ಲೇಬಲ್ ಇಡೋದು, ಸೀರೆಗಂತ ಎಲ್ಲ ಹಾಕಿ ಅಂಗಡಿಗಳಿಗೆ ಬಂದ ತಕ್ಷಣ ಅದು ಅವ್ರಿಗೆ 1,500 ಬಂದರೆ 800 ರೂಪಾಯಿ ಲಾಭ ಇಟ್ಕೊಂಡು 2,400 ಆ ಥರ ಮಾರ್ತಾರೆ. ನಾನು ನಿಮಗೆ ಫ್ಯಾಕ್ಟ್ರೀಸಿಂದ ಬಂದಿದೆ ಹಾಗೆ ನೋಡಿ, ವ್ಯಾಕ್ಸ್ ಆಗಿ ಅವ್ರು ಕಟ್ ಹಿಂಗೆ ಕಳಿಸ್ಬಿಟ್ಟಿರ್ತಾರೆ 400 ಸೀರೆ. ನಮ್ಗೆ ಅಲ್ಲಿಂದ ರೋಡ್ ವೇಸಲ್ಲಿ ಬರುತ್ತೆ. ನಾನು ತಂದು ನಿಮಗೆ ಸೇಫಾಗಿ ಎಲ್ಲ ಕೆಳಗಡೆ ನೆಲದ ಮೇಲೆ ರಟ್ಟೆಲ್ಲ ಹಾಕಿ ಕವರ್ ಹಾಕ್ಬಿಟ್ಟು ಇಟ್ಟಿದ್ದೀವಿ. ಇದಕ್ಕೆಲ್ಲ ಈ ಗೋಡೌನ್ಗೆಲ್ಲ ರೆಂಟ್ ಕಟ್ಟಬೇಕು. ನಮಗೆ ಸ್ಯಾಲ್ರೀಸು ಒಂದು ತಿನ್ನಕ್ಕೆ ತಟ್ಟೆಗೆ ಅನ್ನ ಬೇಡವಾ? ನಾವು ಅದು ಆ ಅನ್ನಕ್ಕೋಸ್ಕರ ನಾನು ಜಾಸ್ತಿ ಲಾಭಗಳೇ ಇಟ್ಕೊಂಡಿಲ್ಲ. ನಮ್ಗೆ ಅನ್ನ ಬಂದರೆ ಸಾಕು ತಿನ್ನಕ್ಕೆ ತಟ್ಟೆಗೆ. ಹೆಂಗೋ ಬಿಸ್ನೆಸ್ಸು ಒಂಚೂರು ಇವಾಗ ಫಸ್ಟೆಲ್ಲ ಸ್ಟಾರ್ಟಿಂಗು, ಹಾಗಾಗಿ ಒಂಚೂರು 400-500 ಆ ಥರ ಸ್ಯಾರೀಸ್ ತರಿಸ್ತಾ ಇದ್ವಿ. ನೆಕ್ಸ್ಟ್ ನೀವು ನಮ್ಗೆ ಆರ್ಡರ್ಸು ಎಲ್ಲ ಕರ್ನಾಟಕ ಜನತೆ ಎಲ್ಲ ನಮ್ಮ ಕೈ ಹಿಡ್ಕೊಂಡು ನೀವು ಆರ್ಡರ್ಸ್ ಎಷ್ಟು ಕೊಟ್ಟರೆ ಆ ಥರ ನಿಮಗೆ ಕ್ವಾಂಟಿಟಿಯಲ್ಲಿ ತರಿಸ್ಬಿಡ್ತೀನಿ. ಒನ್ ಟೈಮ್ ಅಟ್ ಎ ಟೈಮ್ ಸ್ಟಾಕು 2,000 ಸೀರೆ, 1,000, 3,000, 5,000 ಎಷ್ಟು ನೀವು ದಿನಕ್ಕೆ ಆರ್ಡ್ರ್ ನಮಗೆ 5,000 ಸೀರೆ ಇಟ್ಟರು ನಾನು ತರಿಸ್ಕೊಡ್ತೀನಿ ನಿಮ್ಗೆ. ಅದೆಲ್ಲ ಏನು ತೊಂದರೆ ಇಲ್ಲ. ಯಾಕಂದರೆ ಮೂವ್ಮೆಂಟ್ ಆಗ್ತಿದೆ. ನಿಜವಾಗ್ಲೂ ನಾವು ಸ್ಟಾಕ್ ತಂದರೆ ಇಲ್ಲಿ ನಾವು ಗೋಡೌನಲ್ಲಿ ಉಳಿಯಲ್ಲ, ನಿಜವಾಗ್ಲೂ ಕಳಿಸ್ಬೋದಪ್ಪ ಅಂತ ನಮ್ಗೆ ಅನಿಸಿದ್ರೆ ನೀವು ಅಷ್ಟು ರೆಸ್ಪಾನ್ಸ್ ಕೊಟ್ಟರೆ ಎಲ್ಲ ಕರ್ನಾಟಕದ ಜನರೆಲ್ಲ ನಮ್ಮ ಅಕ್ಕ ತಂಗಿ